ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ನಾರಾಯಣ್ ಮದ್ಗಿಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. 7 ನ್ಯಾಚುರಲ್ ಫುಡ್ಸ್ ಟು ಇಂಪ್ರೂವ್ ಯುವರ್ ಸೆಕ್ಸುವಲ್ ಡಿಸೈರ್. 7 ಆಹಾರ ನಿಮ್ಮ ಮನೆಯಲ್ಲಿ, ನಿಮ್ಮ ಕಿಚನಲ್ಲಿ ಇರುವ ಇದು ನಿಮ್ಮ ಸೆಕ್ಸ್ ಪವರ್ನ ಚೆನ್ನಾಗಿ ಮಾಡೋಕ್ಕೆ. ಅದರಲ್ಲಿ ಫಸ್ಟ್ ಏನಂದರೆ ಡೇಟ್ಸ್ ಅಥವಾ ಹಸಿ ಖರ್ಜೂರ ಅಥವಾ ಖರ್ಜೂರ. ಸರ್, ಖರ್ಜೂರ ಬಗ್ಗೆ ತುಂಬ ಮಾತಾಡ್ತಾರೆ. ನಿಮ್ಮ ಖರ್ಜೂರ ಬಗ್ಗೆ ಸಾಕಷ್ಟು ವಿಡಿಯೋ ನಾನು ನೋಡಿದ್ದೀನಿ. ಯಾಕೆ ಸರ್ ಖರ್ಜೂರ ಬಗ್ಗೆ ಇಷ್ಟು ನಿಮಗೆ ಇದು ಅಂದರೆ, ಆಯುರ್ವೇದನಲ್ಲಿ ಸೆಕ್ಸ್ ಪ್ರಾಬ್ಲಮ್ಗಾಗಿ ಇದನ್ನ ತುಂಬ ಪ್ರಯೋಗ ಮಾಡಿದ್ದಾರೆ. ತುಂಬ ರೆಮಿಡೀಸ್ನಲ್ಲಿ, ರಸಾಯನ ಚಿಕಿತ್ಸೆಯಲ್ಲಿ, ವಾಜನ ಚಿಕಿತ್ಸೆಯಲ್ಲಿ ಖರ್ಜೂರನ ಉಪಯೋಗ ಮಾಡಿದ್ದಾರೆ. ಅದಕ್ಕೆ ನಾನು ಖರ್ಜೂರನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ರಿಚ್ ಐರನ್ ಇರುತ್ತೆ, ರಿಚ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಓವರಾಲ್ ಎನರ್ಜಿ ಲೆವೆಲ್ನ ಚೆನ್ನಾಗಿ ಮಾಡುತ್ತೆ. ನೀವು ನೋಡಿ, ಇವು ಅಖಾಡ ಪೈಲ್ವಾನು, ಕುಸ್ತಿ ಪೈಲ್ವಾನ್ ಏನು ತಿಂತಾರೆ ಜಾಸ್ತಿ ಅಂದರೆ ಖರ್ಜೂರ ತಿಂತಾರೆ. ಅದಕ್ಕೆ ಪವರ್ ಚೆನ್ನಾಗಿರುತ್ತೆ, ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸೊ ನೀವು ಖರ್ಜೂರನ ರೆಗ್ಯುಲರಾಗಿ ನಿಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ ಫಸ್ಟು. ಸೆಕೆಂಡ್ ಏನಪ್ಪ ಅಂದರೆ ಆಮಂಡ್ಸ್ ಆ್ಯಂಡ್ ಏನಿದೆ ವಾಲ್ನಟ್ಸ್. ಆಮಂಡ್ಸ್ ಅಂದರೆ ನಿಮ್ಮ ಬಾದಾಮಿ, ವಾಲ್ನಟ್ಸ್ ಅಂದರೆ ನೀವು ಅಕ್ರೋಟ್ ಅಂತ ಹೇಳ್ತಾರೆ ನೋಡಿ, ಬ್ರೈನ್ ಥರ ಕಾಣಿಸುತ್ತೆ, ಮೆದುಳು ಥರ ಕಾಣಿಸುತ್ತೆ. ಸೊ ಇದರಲ್ಲಿ ಮೇನ್ಲಿ ಏನಾಗುತ್ತೆ, ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಜಿಂಕ್ ಇರುತ್ತೆ. ಇದು ಏನು ಮಾಡುತ್ತೆ, ನಿಮ್ಮ ಸೆಕ್ಸ್ ಪವರ್ನ ಚೆನ್ನಾಗಿ ಮಾಡುತ್ತೆ, ಇಂಟ್ರೆಸ್ಟ್ನ ಜಾಸ್ತಿ ಮಾಡುತ್ತೆ, ಟೆಸ್ಟೋಸ್ಟಿರೋನ್ನ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಹೇಗೆ ತಿನ್ನಬೇಕಪ್ಪ ಅಂದರೆ, ರಾತ್ರಿ ನೀರಿನಲ್ಲಿ ನೆನೆ ಹಾಕಿ, ರಾತ್ರಿ ಬೆಳಗ್ಗೆ ತೊಗೊಳ್ಳಿ. ಎಷ್ಟೆಷ್ಟು, ಒಂದು 4 ಖರ್ಜೂರನೋ, 4 ಖರ್ಜೂರ ಅಂತೀನಿ, 4 ಬಾದಾಮಿ ಮತ್ತು 4 ವಾಲ್ನಟ್ಸ್ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ತಿನ್ನಿ. ಖರ್ಜೂರ ಹೇಗೆ ತಿನ್ಬೋದು, ಖರ್ಜೂರ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ 4 ಹಸಿ ಖರ್ಜೂರ ತಿನ್ಬೋದು, ಅಥವಾ ಹಾಲಿನಲ್ಲಿ ಕುದಿಸ್ಬಿಟ್ಟು ಕೂಡ ತೊಗೋಬೋದು. ಬೀಜ ತೆಗೆದ್ಬಿಟ್ಟು ಹಾಲಿನಲ್ಲಿ ಕುದಿಸಿ ಅದು ಕುಡೀರಿ, ಆಮೇಲೆ ಅದು ತಿನ್ನಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಸೆಕ್ಸ್ ಪವರ್ ಚೆನ್ನಾಗಾಗುತ್ತೆ. ಇದು ಎಲ್ಲ ಹೋಮ್ ಮೇಡ್. ಇವೆಲ್ಲ ಕಾಸ್ಟ್ಲಿ ಸಪ್ಲಿಮೆಂಟ್ ನಾನು ಸಜೆಸ್ಟ್ ಮಾಡಲ್ಲ. 2000, 3000, 5000 ಪ್ರೋಟೀನ್ ಪೌಡರ್ ತೊಗೊಳ್ಳಿ, ಅದು ಶೇಕ್. ಮನೆಯಲ್ಲಿ ಸುಮ್ಮನೆ ₹10, ₹50, ₹30ನಲ್ಲಿ ಬರೋ ಥರ, ₹100 ಮ್ಯಾಕ್ಸಿಮಮ್. ಇದಕ್ಕಿಂತ ಕಾಸ್ಟ್ಲಿ ಯಾವುದೇ ಹೇಳ್ತಾ ಇಲ್ಲ. ಆಮೇಲೆ ಏನಂದರೆ ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್. ಹಾಗೇನು ಇದರಲ್ಲಿ ಜಿಂಕ್ ಚೆನ್ನಾಗಿರುತ್ತೆ, ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಮತ್ತು ಫ್ಯಾಟ್ ಕಂಟೆಂಟ್ ಚೆನ್ನಾಗಿದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹೇಗೆ ತೊಗೋಬೋದು ಅಂದರೆ, ರಾತ್ರಿ ಮಲಗಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರಿನಲ್ಲಿ ಒಂದು ಸ್ಪೂನ್ ನೆನೆ ಹಾಕಿ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ವಾಕ್ ಹೋಗುವಾಗ ಸ್ವಲ್ಪ ಸ್ಲೋಲಿ ಚ್ಯೂ ಮಾಡಿಬಿಟ್ಟು ತಿನ್ನಿ. ಅದೇ ನೀರು ಕುಡೀರಿ ಮತ್ತು ವಾಕ್ ಹೋಗಿ. ಇದರಿಂದನೇ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಸೆಕ್ಸುವಲ್ ಸ್ಟ್ಯಾಮಿನಾ ಚೆನ್ನಾಗುತ್ತೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಸೆಕ್ಸ್ ಮಾಡಬೇಕಂತ ಇಚ್ಛೆ ಉತ್ಪತ್ತಿ ಆಗುತ್ತೆ. ಯಾಕಂದರೆ ಟೆಸ್ಟೋಸ್ಟಿರೋನ್ನ ಬೂಸ್ಟ್ ಮಾಡುತ್ತೆ, ಜೊತೆಗೆ ಸೆಕ್ಸ್ನಲ್ಲಿ ಟೈಮಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ದಾಳಂಬರಿ ಬೇಕು ನಾನು ಸಾಕಷ್ಟು ಮಾತಾಡ್ತೀನಿ. ಯಾಕಂದರೆ ಇದರಲ್ಲಿ ರಿಚ್ ಫೋಲಿಕ್ ಆ್ಯಸಿಡ್, ಫೋಲ್ವೇಟ್ ಇರುತ್ತೆ. ಐರನ್ ಅಂದರೆ ಬ್ಲಡ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಟಿಶ್ಯೂಸ್ನಲ್ಲಿ ಇರುವ ಮೈಟೋಕಾಂಡ್ರಿಯಾ, ಎನರ್ಜಿ ಪ್ಯಾಕ್ಡ್ ಹೌಸ್ ಆಫ್ ಸೆಲ್ಸ್ ಅಂತೀವಲ್ಲ, ಅದನ್ನು ನರಿಷ್ ಮಾಡುತ್ತೆ, ಎನರ್ಜಿ ಚೆನ್ನಾಗಿ ಕೊಡುತ್ತೆ, ನ್ಯಾಚುರಲ್ ಬ್ಲಡ್ ಪ್ಯೂರಿಫೈರ್ ಇದೆ, ಮತ್ತು ಓವರಾಲ್ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಬರುತ್ತೆ, ಸೆಕ್ಸ್ ಡ್ರೈವ್ನ ಇಂಪ್ರೂವ್ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಅಂತ ಗ್ಯಾಸ್, ಅದೇನು ಸೆಕ್ಸ್ ಪ್ರಾಬ್ಲಮ್ಗೆ ತುಂಬ ಇಂಪಾರ್ಟೆಂಟು, ಅದನ್ನು ಉತ್ಪತ್ತಿ ಮಾಡುತ್ತೆ. ಅದರ ಜೊತೆಗೆ ಮತ್ತು ನಮ್ಮ ಟ್ರೆಡಿಷ್ನಲ್ ಪಾಯಿಂಟ್ ಏನಪ್ಪ ಅಂದರೆ, ಹನಿಮೂನು ಅಥವಾ ಫಸ್ಟ್ ನೈಟ್ನಲ್ಲಿ ಕೊಡ್ತಾರಲ್ಲ ಅರ್ಶಿನದ ಹಾಲು, 1 ಗ್ಲಾಸ್ ಅರಶಿನಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಸ್ಲೋಲಿ ಸಿಪ್ ಕುಡೀರಿ. ಅರಶಿನ ಹಾಲು ಸೆಕ್ಸ್ ಪವರ್ಗೆ ತುಂಬ ಒಳ್ಳೆಯದು. ಇದು ಯಾಕಂದರೆ ನಿಮ್ಮ ವೀರ್ಯನ ಕಂಟ್ರೋಲ್ ಮಾಡುತ್ತೆ, ವೀರ್ಯನ ಗಟ್ಟಿಗೆ ಮಾಡುತ್ತೆ, ಬೇಗ ಔಟ್ ಆಗಲ್ಲ, ಟೈಮಿಂಗ್ ಜಾಸ್ತಿ ಮಾಡುತ್ತೆ. ಸೊ ಏನಿದೆ, ಇದು ಬರೀ ಫಸ್ಟ್ ನೈಟ್ಗಾಗಿ ಅಥವಾ ಬರೀ ಸ್ಟಾರ್ಟಿಂಗ್ ಪೀರಿಯಡ್ನಲ್ಲಿನೇ ಅರಶಿನ ಹಾಲಿಲ್ಲ. ನೀವು 50 ವರ್ಷ ಇದ್ದೀರಾ, 70 ವರ್ಷವರೆಗೆ ಅರಶಿನ ಹಾಲು ಡೈಲಿ ಕುಡೀರಿ, ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ಒಂದೊಂದು ಸತಿ ನೀವೇನು ಮಾಡಿ, ಅರಶಿನ ಹಾಲು ತೊಗೊಳ್ಳಿ, ಇಲ್ಲಾಂದ್ರೆ ಒಂದೊಂದು ಸತಿ ಏನು ಮಾಡಿ, ಹಾಲಿನಲ್ಲಿ ಸ್ವಲ್ಪ 2 ಅಥವಾ 3 ಕಡ್ಡಿ ಕೇಸರ್ ಇರುತ್ತಲ್ಲ, ಕೇಸರ್ ಸ್ಯಾಫ್ರಾನ್ ಅಂತೀವಿ ನೋಡಿ, ಒಂದು 3 ಕಡ್ಡಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು, ಬೇಕಾದ್ರೆ ಸ್ವಲ್ಪ ಏಲಕ್ಕಿನೂ ಪುಡಿ ಮಾಡಿಬಿಟ್ಟು ಅದರಲ್ಲಿ ಹಾಕಿ, ಎಲ್ಲ ಡ್ರೈ ಫ್ರೂಟ್ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಲಿನಲ್ಲಿ ಹಾಕಿಬಿಟ್ಟು ಅದು ಕುಡೀರಿ. ಅಲ್ಟಿಮೇಟ್ ಮಸ್ಟ್ ಪವರ್ ಇರುತ್ತೆ, ವೈಗ್ರಾನು ಫೇಲ್ ಇರುತ್ತೆ. ಅದನ್ನು ನೀವು ಕುಡಿದು ನೋಡಿ. ಆಮೇಲೆ ಸ್ವಲ್ಪ ಬಾಳೆಹಣ್ಣು ಹೆಂಗಂದರೆ ಇಮ್ಮಿಡಿಯೇಟ್ಲಿ ಸ್ಟ್ರೆಂತ್ ಕೊಡುತ್ತೆ. ನೀವು ನೋಡಿರ್ಬೋದು, ಎಷ್ಟೋ ಗ್ರೇಟ್ ಆ್ಯಥ್ಲೀಟ್ಸ್, ಫುಟ್ಬಾಲರ್ ಇರ್ಬೋದು ಅಥವಾ ಕ್ರಿಕೆಟರ್ ಇರ್ಬೋದು, ನೀವು ನೋಡಿರ್ಬೋದು ಎಷ್ಟೋ ಸತಿ MS ಧೋನಿ ವಿಕೆಟ್ ಕೀಪಿಂಗ್ ಮಾಡುವಾಗ ಬ್ರೇಕ್ ಟೈಮ್ನಲ್ಲಿ ಬಾಳೆಹಣ್ಣು ತಿಂತಾನೆ, ಬ್ಯಾಟಿಂಗ್ ಮಾಡುವಾಗ ಬ್ರೇಕ್ ಟೈಮ್ನಲ್ಲಿ ಬಾಳೆಹಣ್ಣು ತಿಂತಾರೆ. ವೈ? ಬಿಕಾಸ್ ಇನ್ಸ್ಟಂಟ್ ಎನರ್ಜಿಗಾಗಿ ಅದು ಬೆಸ್ಟ್. ಇಮಿಡಿಯೇಟ್ಲಿ ಶುಗರ್ ರಿಲೀಸ್ ಮಾಡುತ್ತೆ, ಪೊಟ್ಯಾಷಿಯಮ್ ಚೆನ್ನಾಗಿರುತ್ತೆ, ಮಸಲ್ ಕ್ರ್ಯಾಂಪ್ಸ್ ಮಾಡಲ್ಲ. ನೀವು ಜಸ್ಟ್ ಸೆಕ್ಸುವಲ್ ಆಕ್ಟಿವಿಟಿ ಮಾಡುವಾಗ ಒಂದೊಂದು ಸತಿ ಕ್ರ್ಯಾಂಪ್ಸ್ ಬರುತ್ತೆ, ಕಾಲಿನಲ್ಲಿ, ಬ್ಯಾಕ್ನಲ್ಲಿ ಕ್ರ್ಯಾಂಪ್ಸ್ ಬರುತ್ತೆ. ಅದಕ್ಕೆ ಬರಬಾರ್ದು ಅಂದರೆ ಏನು ಮಾಡಿ, ಸ್ವಲ್ಪ ಬಾಳೆಹಣ್ಣು ರೆಗ್ಯುಲರಾಗಿ ನೀವು
ಆಹಾರನಲ್ಲಿ ತೊಗೊಳ್ಳಿ. ಇದರದಿಂದನೂ ನಿಮ್ಗೆ ಏನಾಗುತ್ತೆ, ಸೆಕ್ಸ್ ಪವರ್, ಸೆಕ್ಸ್ ಸ್ಟ್ಯಾಮಿನಾ ತುಂಬ ಚೆನ್ನಾಗಾಗುತ್ತೆ. ಮತ್ತು 7 ಪಾಯಿಂಟ್ ಏನಂದ್ರಪ್ಪ, ಗಾರ್ಲಿಕ್, ಬೆಳ್ಳುಳ್ಳಿ ರಾ ಫಾರ್ಮ್ನಲ್ಲಿ ತೊಳಿ. ಹಾಗೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಿಂದ ಒಂದು ಗಾರ್ಲಿಕ್ ತಿನ್ಬೋದು, ಅಥವಾ ಆಹಾರನಲ್ಲಿ ಊಟ ಮಾಡುವಾಗಲೇ ಜಸ್ಟ್ ರಾ ಒಂದು ಗಾರ್ಲಿಕ್ ಹಾಗೆ ಚ್ಯೂ ಮಾಡಿ, ಅಥವಾ ಸಾಯಂಕಾಲ ಒಂದು 7 ಗಂಟೆಗೆ 8 ಗಂಟೆಗೆ ಸ್ವಲ್ಪ ಗಾರ್ಲಿಕ್ಕು ಸ್ವಲ್ಪ ಬೆಲ್ಲ ಸ್ಲೋಲಿ ಚ್ಯೂ ಮಾಡಿಬಿಟ್ಟು ತೊಗೊಳ್ಳಿ, ತುಂಬ ಒಳ್ಳೆಯದು. ಇಷ್ಟು 7 ಪಾಯಿಂಟ್ಸ್ನ ಫಾಲೋ ಮಾಡಿ ಸೆಕ್ಸ್ ಲೈಫ್ನ ಎಂಜಾಯ್ ಮಾಡಿ. ಮತ್ತು ನಾನು ಥ್ಯಾಂಕ್ಸ್ ಹೇಳಿ. ನಮಸ್ತೆ.